ಈ ಮ್ಯಾಜಿಷಿಯನ್ ಕಾರ್ಡ್ ಬಂತು ಅಂತಂದರೆ ನೀವು ಅಂದುಕೊಂಡ ಕೆಲಸ ಸಕ್ಸಸ್ ಅಂತಾನೆ ಅರ್ಥ. ಅಥವಾ ಏನೋ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಕು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಹೊಸ ಅಂಗಡಿ ಇಡಬೇಕು, ಈ ರೀತಿ ಥಾಟ್ ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ. ಆವಾಗ ನೀವು ಟ್ಯಾರೋ ಟ್ರೇಡಿಂಗ್ ಮಾಡ್ತಾ ಇರ್ತೀರ, ಅಥವಾ ಟ್ಯಾರೋ ಟ್ರೇಡಿಂಗ್ ಕೇಳೋಕೆ ಬೇರೆಯವ್ರ ಹತ್ತಿರ ಟ್ಯಾರೋ ರೀಡರ್ ಹತ್ರ ಹೋಗಿರ್ತೀರ. ಆ ಸಮಯದಲ್ಲಿ ನಿಮಗೆ ಈ ಮ್ಯಾಜಿಷಿಯನ್ ಕಾರ್ಡ್ ಬಂತು ಅಂತಂದರೆ ನೀವು ಅಂದುಕೊಂಡ ಕೆಲಸ ಸಕ್ಸಸ್ ಅಂತಾನೆ ಅರ್ಥ. ನೀವು ನಿಮ್ಮ ಮನಸ್ಸಲ್ಲಿ ಮಾಡಿರ್ತಕ್ಕಂಥ ಪ್ಲ್ಯಾನ್ ಏನೇ ಆಗಿರ್ಬೋದು, ಹೊಸ ಕೆಲಸ, ಹೊಸ ಬಿಸ್ನೆಸ್, ಹೊಸ ಐಡಿಯಾ, ಹೊಸ ಅಂಗಡಿ, ಏನೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಕೆಲಸ ಆಗುತ್ತೆ, ವರ್ಕ್ ಆಗುತ್ತೆ, ರಿಯಾಲಿಟಿ ಆಗುತ್ತೆ ಅಂತ ಡೆಫಿನೆಟ್ ಅರ್ಥ. ಏನಪ್ಪ ಅಂದರೆ ಈ ಕಾರ್ಡ್ ಅರ್ಥ ನಿಮಗಿಲ್ಲಿ ಕಣ್ಣಿಗೆ ತೋರಿಸುವಂತೆ ಹೇಳ್ತೀನಿ. ಇಲ್ಲಿ ನಿಮ್ಮ ಮುಂದೆ ಈ ಕಾರ್ಡ್ ಇದೆ. ನಂಬರ್ 1 ಮ್ಯಾಜಿಷಿಯನ್ ಕಾರ್ಡ್. ನಂಬರ್ 1 ಅಂದರೆ ಆತ್ಮವಿಶ್ವಾಸ, ಕಂಟ್ರೋಲ್, ಅಧಿಕಾರ, ನಿಯಂತ್ರಣ, ಹೊಸದಾಗಿ ಸಾಧಿಸುವ ಧೈರ್ಯ, ಆತ್ಮವಿಶ್ವಾಸ, ಎಲ್ಲ ಶಕ್ತಿ ನಿನ್ನ ಕೈಯಲ್ಲಿದೆ ಅಂತ ಅರ್ಥ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಈ ಚಿತ್ರದಲ್ಲಿ ದ ಮ್ಯಾಜಿಷಿಯನ್ ಅಂದರೆ ಜಾದೂಗಾರ. ಆ ಎಲ್ಲ ಚಿಹ್ನೆಗಳನ್ನು ಒಂದೊಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಆ ಕೆಲಸ ಸಕ್ಸಸ್ ಮಾಡುವಂಥ ಕಲೆ, ಆ ಪ್ರತಿಭೆ, ಆ ಟ್ಯಾಲೆಂಟ್ ನಿಮ್ಮ ಹತ್ರ ಇರುತ್ತೆ. ಅದರಿಂದ ನೀವು ಆ ಕೆಲಸ ಮಾಡಿದರೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಇದೇ ಅರ್ಥ. ಒಂದು ವಿಲ್ ಪವರ್ ಅಂದರೆ ಇಚ್ಛಾಶಕ್ತಿ. ನೀವೇನೇ ಅಂದ್ಕೊಂಡ್ರು, ಏನೇ ಮಾಡಬೇಕು ಅಂತ ಅಂದ್ಕೊಂಡ್ರು ನಿಮ್ಮ ಕೈಲಿ ಸಾಧ್ಯವಾಗೋದು ಯಾವುದಿಲ್ಲ. ಅದಕ್ಕೆ ಎಕ್ಸಾಂಪಲ್ ಈ ಕಾರ್ಡ್ ಬಂದಿರ್ತೈತೆ. ಈ ಕಾರ್ಡ್ ಅರ್ಥ ಬಂದರೆ, ಈ ಕಾರ್ಡ್ ಬಂದರೆ ಖಂಡಿತ ಆಗುತ್ತೆ. ಅದು ಡೌಟೇ ಬೇಡ. ನೀವು ಡೌಟೇ ಇಟ್ಕೊಂಡು ಹೋಗ್ಬೇಡಿ. ಆ ಕೆಲಸ ನೀವು ಅಂದ್ಕೊಂಡು ಆ ಪ್ಲ್ಯಾನ್ ಖಂಡಿತ 100-200% ಖಂಡಿತ ಸಕ್ಸಸ್ ಆಗಿ ಆಗುತ್ತೆ. ನೀವೇನು ಮಾಡ್ಕೊಂಡ್ರೆ ಮನಸ್ಸಿಂದ, ಶ್ರದ್ಧೆಯಿಂದ ನಿಮ್ಮ ಸ್ಕಿಲ್, ಕಲೆಯನ್ನು ಉಪಯೋಗಿಸಿ, ನಿಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಪರ್ಫೆಕ್ಟಾಗಿ ಆ ಕೆಲಸ ಮಾಡಬೇಕು ಅಷ್ಟೇ. ಇನ್ನೊಂದು, ನೀವು ಲವ್ ರೀಡಿಂಗ್ ಕೇಳ್ತಾ ಇರ್ತೀರ, ಅಥವಾ ಏನೋ ಒಂದು ನಿಮ್ಮ ಪ್ರೀತಿ ವಿಷಯದಲ್ಲಿ ರೀಡಿಂಗ್ ಕೇಳೋಕೆ ಹೋಗಿರ್ತೀರ, ಯಾರು ರೀಡರ್ ಹತ್ರ ಹೋಗಿರ್ತೀರ ರೀಡಿಂಗ್ ಕೇಳೋಕೆ, ಅಥವಾ ನೀವು ರೀಡಿಂಗ್ ಮಾಡುವಾಗ ನೀವು ಹೊಸಬರಾಗಿದ್ದರೆ ಈ ಕಾರ್ಡ್ ಬಂದರೆ ಅರ್ಥ ಏನಪ್ಪ ಅಂದರೆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಅಂದರೆ ಬಲವಾದ ಮಾತುಗಳು. ಅಂದ್ರೆ ಚುಚ್ಚು ಮಾತಾಡೋದು ಅಥವಾ ಅಂತಾರಲ್ಲ ಆ ರೀತಿ ಹಟಿ ಮಾತಾಡೋದನ್ನು ಬಿಡಬೇಕು. ಏನೇ ಸಮಸ್ಯೆ ಇದ್ದರೂ ನೀವು ನಿಮ್ಮ ಪಾರ್ಟ್ನರ್ ಜೋಡಿ ಕೂತ್ಕೊಂಡು ಬಗೆಹರಿಸ್ಕೋಬೇಕು ತಾಳ್ಮೆಯಿಂದ. ಅದು ಅರ್ಥ. ನೆಕ್ಸ್ಟ್, ನೀವು ಹೊಸ ಕೆಲಸ, ಕರಿಯರ್ ವಿಷಯದಲ್ಲಿ ಬಂದರೆ ಈ ಕಾರ್ಡ್ ಏನು ಹೇಳ್ತಾರೆ, ನಿಮ್ಮ ಟ್ಯಾಲೆಂಟ್, ನಿಮ್ಮ ಪ್ರತಿಭೆ, ನಿಮ್ಮ ಆಸಕ್ತಿ, ನಿಮ್ಮ ಕಲೆ, ಅದನ್ನು ನಿಮ್ಮ ಟ್ಯಾಲೆಂಟನ್ನು ಉಪಯೋಗಿಸಿದರೆ ಖಂಡಿತ ಯಶಸ್ಸು ಸಿಗುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಈ ಕಾರ್ಡ್ ಹೇಳ್ತೀವಿ. ಬಟ್ ಏನಂದರೆ ನೀವು ಶ್ರದ್ಧೆಯನ್ನು ಗಮನ ಕೊಟ್ಟು ಪ್ರೀತಿಯಿಂದ ಈಗ ಲಕ್ಷ ಕೊಟ್ಟು ಕೆಲಸ ಮಾಡ್ಕೊಳ್ಬೇಕು ಅಷ್ಟೇ. ನಿಮ್ಮ ಟ್ಯಾಲೆಂಟ್ ನೀವು ಅನ್ಸಿದ್ರೆ ಖಂಡಿತ ನಿಮಗೆ ಗೆಲುವು ಸಿಗುತ್ತೆ. ಅದು ಡೌಟ್ ಇಟ್ಕೊಳ್ಳೋದ್ರಲ್ಲಿ ನೀವು. ನೆಕ್ಸ್ಟ್, ನೀವು ಸ್ಪಿರಿಚುವಲ್ ಪಾತಲ್ಲಿ ಹೋಗ್ತಾ ಇದ್ದೀರಾ, ನೀವು ಆಧ್ಯಾತ್ಮದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ಇದ್ರ ಅರ್ಥ ಏನಪ್ಪ ಅಂದರೆ ನಿಮ್ಮ ಮನಸ್ಸು ರಿಯಾಲಿಟಿ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಮನಸ್ಸು ರಿಯಾಲಿಟಿ ಅಂದರೆ ನೀವೇನೇ ಒಂದು ಯೋಚನೆ ಮಾಡಿದರೂ ಅದು ನಿಜ ಆಗುತ್ತೆ, ರಿಯಾಲಿಟಿ ಆಗುತ್ತೆ, ವಾಸ್ತವತೆ ಬರುತ್ತೆ. ಯಾಕಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಅಷ್ಟು ಹೈ ಇರುತ್ತೆ, ಅಷ್ಟು ಸ್ಪೀಡ್ ಇರುತ್ತೆ, ನಿಮ್ಮ ಮನಸ್ಸಿನ ಶಕ್ತಿ ಬಲವಾಗಿರುತ್ತೆ ಅಂತ ಅರ್ಥ. ಅದಕ್ಕೆ ನೀವು ಯಾವಾಗಲೂ ಪಾಸಿಟಿವ್ ವಿಚಾರ ಮಾಡಬೇಕು, ಪಾಸಿಟಿವ್ ಥಾಟ್ ಅಂತ ಇಟ್ಕೋಬೇಕು. ನೀವು ಅಕಸ್ಮಾತ್ ನೆಗೆಟಿವ್ ಯೋಚನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಆಗುತ್ತೆ. ಯಾಕಂದರೆ ನಿಮ್ಮ ಮನಸ್ಸಿಗೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಸುಳ್ಳು ಯಾವುದು, ನಿಜ ಯಾವುದು, ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು ಗೊತ್ತಿಲ್ಲ. ನೀವೇನು ಥಾಟ್ ಆಲೋಚನೆ ಮಾಡ್ತೀರಾ ಅದನ್ನು ನಿಮ್ಮ ವಾಸ್ತವಕ್ಕೆ ಫಿಸಿಕಲ್ ರೂಪ ಪಡ್ಕೊಂಡು ಬರುತ್ತೆ. ಇದರ ಮೀನಿಂಗು. ಅದಕ್ಕೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡಿ, ಯಾವಾಗಲೂ ಸಕಾರಾತ್ಮಕವಾದದ್ದನ್ನೇ ಆಲೋಚಿಸಿ, ಪಾಸಿಟಿವ್ ಕಡೆ ಫೋಕಸ್ ಮಾಡಿ. ಆವಾಗ ನಿಮ್ಮ ಜೀವನದಲ್ಲಿ ಪಾಸಿಟಿವೇ ಆಗುತ್ತೆ. ಓಕೆನಾ? ಟೋಟಲಿ ಹೇಳಬೇಕಂದ್ರೆ ಈ ಕಾರ್ಡ್ ಪಾಸಿಟಿವ್ ಕಾರ್ಡ್. ಒಂದು ಪಾಸಿಟಿವ್ ಪವರ್ ಸೂಚಿಸುತ್ತೆ, ಮ್ಯಾನಿಫೆಸ್ಟೇಷನ್ ಪವರ್ ಸೂಚಿಸುತ್ತೆ, ಮನಸ್ಸಿನ ಶಕ್ತಿ ಸೂಚಿಸುತ್ತೆ, ಅತೀಂದ್ರಿಯ ಶಕ್ತಿ ಸೂಚಿಸುತ್ತೆ, ವಿಲ್ ಪವರ್ ಸೂಚಿಸುತ್ತೆ. ಓಕೆ, ಈ ಕಾರ್ಡ್ ಅರ್ಥ ನಿಮಗೆ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಈ ಕಾರ್ಡ್ ಏನು ಹೇಳುತ್ತೆ ಆ ವಿಷಯ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.